ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇಕ್ವಿಟಿ ರೈಡ್. ನಾವಿವತ್ತು ಮ್ಯೂಚುವಲ್ ಫಂಡ್ಸ್ ಅಂದರೆ ಏನಂತ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್ ಮ್ಯೂಚುವಲ್ ಫಂಡ್ಸ್ ಅಂದರೆ ಏನಂತ ಹೇಳಿದ್ರೆ, ನಿಮಗೆ ಮ್ಯೂಚುವಲ್ ಫಂಡ್ ಒಂದು ಇನ್ವೆಸ್ಟ್ಮೆಂಟ್ ಟೈಪ್ ಆಗಿರುತ್ತೆ. ಅದರಲ್ಲಿ ನಿಮಗೆ ಏನಂತಂದರೆ, ನೀವು ಡೈರೆಕ್ಟಾಗಿ ಇವಾಗ ಏನು ಸ್ಟಾಕ್ಸ್ನ ಬೈ ಮಾಡ್ತೀರಾ ಇಲ್ಲ ಡೆಬಿಟ್ ಫಂಡ್ಸ್ನ ಬೈ ಮಾಡ್ತೀರಾ, ಅದ್ರ ಬಗ್ಗೆ ನಿಮಗೆ ಯಾವುದೂ ಐಡಿಯಾ ಇರಲ್ಲ. ಸೊ ಅಂಥ ಟೈಮಲ್ಲಿ ನಿಮಗೆ ಏನಾಗುತ್ತೆ ಅಂದರೆ, ಒಂದು ಮ್ಯಾನೇಜ್ಮೆಂಟ್ ಕೈಲಿ, ಒಂದು ಪ್ರೊಫೆಷನಲ್ ಕೈಲಿ ನಿಮ್ಮದು ಫಂಡ್ಸ್ ಏನಿರುತ್ತೆ ಅದನ್ನು ನೀವು ಕೊಡ್ತೀರಾ. ಅವರು ಆ ಫಂಡ್ಸ್ನ ತಗೊಂಡೋಗಿ ಸ್ಟಾಕ್ಸಲ್ಲಾಗಲಿ ಅಥವಾ ಡೆಬಿಟ್ ಫಂಡ್ಸಲ್ಲಾಗಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೆ ಸ್ಪೆಸಿಫಿಕ್ ರಿಟರ್ನ್ಸ್ನ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಈಗ ಮ್ಯೂಚುವಲ್ ಫಂಡ್ಸ್ ಅಂದರೆ ನಿಮಗೆ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಆಗಿರುತ್ತೆ. ಇದನ್ನು ಬಂದು ನಾವು ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ಬೋದು. ಸೆಕೆಂಡ್ ಬಂದು ಮ್ಯೂಚುವಲ್ ಫಂಡ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಬಂದು ಮ್ಯೂಚುವಲ್ ಫಂಡ್ಸ್ದು ಮೇಯ್ನ್ ಬಂದು ಇನ್ವೆಸ್ಟರ್ಸ್ ಆಗಿರ್ತಾರೆ. ಇನ್ವೆಸ್ಟರ್ಸ್ ಬಂದು ಫಂಡ್ ಮ್ಯಾನೇಜರ್ ಕೈಲಿ ಅವ್ರು ಇನ್ವೆಸ್ಟ್ಮೆಂಟ್ನ ಕೊಡ್ತಾರೆ. ಫಂಡ್ ಮ್ಯಾನೇಜರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರದ್ದು ನೀವೇನು ಇನ್ವೆಸ್ಟ್ ಮಾಡಿರ್ತೀರ ಆ ಅಮೌಂಟ್ನ ಬಂದು ಅವರು ಸ್ಟಾಕ್ಸು ಇಲ್ಲ ಸೆಕ್ಯೂರಿಟೀಸು, ಬಾಂಡ್ಸ್ ಅಂತ ಬರುತ್ತೆ, ಬಾಂಡ್ಸ್ ಅಂತ ಬರುತ್ತೆ, ಶಾರ್ಟ್ ಟರ್ಮ್ ಡೆಬಿಟ್ ಫಂಡ್ಸ್ ಇರುತ್ತೆ, ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಅದರಲ್ಲಿ ಏನು ರಿಟರ್ನ್ಸ್ ಜನ್ರೇಟ್ ಆಗುತ್ತೆ ಆ ಜನ್ರೇಟ್ನ ಮತ್ತೆ ನಮಗೆ ಇನ್ವೆಸ್ಟರ್ಗೆ ಅವ್ರದ್ದು AMC ಚಾರ್ಜಸ್ ಇರುತ್ತೆ, ಇಷ್ಟು % ಅಂತ ಚಾರ್ಜಸ್ ಇರುತ್ತೆ. ಅದನ್ನು ಅವರು ಇಟ್ಕೊತಾರೆ. ಅವರು ಅನಲೈಸ್ ಮಾಡೋಕ್ಕೆ ಅವ್ರದ್ದು ಏನೇನು ಕಾಸ್ಟ್ ಆಗುತ್ತೆ, ಇನ್ ಕೇಸ್ ಮ್ಯೂಚುವಲ್ ಫಂಡ್ನ ಮಾರ್ಕೆಟಿಂಗ್ ಮಾಡೋಕ್ಕೆ ಅವ್ರದ್ದು ಏನು ಕಾಸ್ಟ್ ಆಗುತ್ತೆ ಅದನ್ನು ಇಟ್ಕೊಂಡು ಇನ್ನು ಮಿಕ್ಕಿದ್ದು ಇನ್ವೆಸ್ಟ್ಮೆಂಟ್ನ ರಿಟರ್ನ್ಸ್ನ ಬಂದು ಇನ್ವೆಸ್ಟರ್ಗೆ ಮತ್ತೆ ಪ್ರೊವೈಡ್ ಮಾಡ್ತಾರೆ. ಇದನ್ನು ಬಂದು ನಾವು ಮ್ಯೂಚುವಲ್ ಫಂಡ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತಿಳ್ಕೊಬೋದು. ನಮಗೆ 3 ಥರ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಒಂದು ಬಂದು ಡೆಬಿಟ್ ಫಂಡ್ ಆಗಿರುತ್ತೆ, ಸೆಕೆಂಡ್ ಬಂದು ಈಕ್ವಿಟಿ ಫಂಡ್ಸ್ ಆಗಿರುತ್ತೆ, 3 ಬಂದು ಹೈಬ್ರಿಡ್ ಫಂಡ್ಸ್ ಆಗಿರುತ್ತೆ. ಡೆಬಿಟ್ ಫಂಡ್ಸ್ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಬಂದು ಡೆಬಿಟ್ ಫಂಡ್ಸ್ ಅಂತ ಏನು ಹೇಳಿದ್ರೆ, ಇವಾಗ ಯಾವುದೋ ಒಂದು ಕಂಪನಿಗೆ ಅವ್ರಿಗೆ ಶಾರ್ಟ್ ಟರ್ಮ್ ಒಂದು ಡೆಬಿಟ್ ಬೇಕಿರುತ್ತೆ. ಅವ್ರದ್ದು ಏನೋ ಇವಾಗ ಒಂದು ಮಿಷಿನರಿನ ಅವರು ಪರ್ಚೇಸ್ ಮಾಡಬೇಕಿರುತ್ತೆ, ಅದಕ್ಕೆ ಶಾರ್ಟ್ ಟರ್ಮ್ ಡೆಬಿಟ್ ಬೇಕಿರುತ್ತೆ. ಆ ಡೆಬಿಟಿಗೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ಏನಿರ್ತಾರೆ ಅವ್ರಿಗೆ ಕನ್ವಿನ್ಸ್ ಮಾಡ್ತಾರೆ, ನನಗೆ ಈ ಥರ ಇಷ್ಟು ಇನ್ವೆಸ್ಟ್ಮೆಂಟ್ ಬೇಕು, ನಿಮಗೆ ಇಷ್ಟು ರಿಟರ್ನ್ಸ್ ಕೊಡ್ತೀನಿ ಅಂತ ಹೇಳಿ. ಅದನ್ನು ಬಂದು ನಾವು ಡೆಬಿಟ್ ಫಂಡ್ಸ್ ಅಂತ ಹೇಳ್ಬೋದು. ಡೆಬಿಟ್ ಫಂಡ್ಸ್ ಆ್ಯಕ್ಚುಲಾಗಿ ಸೇಫ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಯಾಕಂತಂದರೆ ಕಂಪನಿಯವ್ರದ್ದು ಮತ್ತು AMC ಅವ್ರದ್ದು AMC ಅಂತ ಹೇಳಿದ್ರೆ, ಇವಾಗ ಮ್ಯೂಚುವಲ್ ಫಂಡ್ ಯಾರು ಮ್ಯಾನೇಜ್ ಮಾಡ್ತಿರ್ತಾರೆ ಅವರನ್ನು ನಾವು AMC ಅಂತ ಹೇಳ್ಬೋದು. ಅವ್ರದ್ದು ಒಂದು ಕಾಂಟ್ರಾಕ್ಟ್ ಆಗಿರುತ್ತೆ. ಡೆಬಿಟ್ ಫಂಡ್ಸಲ್ಲಿ ನಿಮಗೆ ಫಿಕ್ಸಡ್ ಇನ್ಕಮ್, ಫಿಕ್ಸಡ್ ರಿಟರ್ನ್ಸ್ ಬರುತ್ತೆ. ಸ್ವಲ್ಪ ವೇರಿನೂ ಆಗುತ್ತೆ, ಬಟ್ ಆಲ್ಮೋಸ್ಟ್ ಆಲ್ ಫಿಕ್ಸಡ್ ರಿಟರ್ನ್ಸ್ ಇರುತ್ತೆ. ಅದನ್ನು ಬಂದು ಡೆಬಿಟ್ ಫಂಡ್ಸ್ ಅಂತ ಹೇಳ್ಬೋದು. ಸೆಕೆಂಡ್ ಬಂದು ಈಕ್ವಿಟಿ ಫಂಡ್ಸ್ ಅಂತ ಏನು ಹೇಳಿದ್ರೆ, ನಿಮಗೆ ಇವಾಗ ನೀವು ಏನು ಇನ್ವೆಸ್ಟ್ ಮಾಡಿರ್ತೀರ ಆ ಅಮೌಂಟ್ನ ತೊಗೊಂಡೋಗಿ ಅವರು ಈಕ್ವಿಟೀಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಈಕ್ವಿಟೀಸ್ ಅಂತ ಹೇಳಿದ್ರೆ ಇವಾಗ ಸ್ಟಾಕ್ಸ್ ಆಗ್ಬೋದು, ರಿಲಯನ್ಸ್ ಆಗ್ಬೋದು, HDFC ಆಗಿರ್ಬೋದು, ಆ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಆ ಸ್ಟಾಕ್ಸ್ ಅಪ್ಪು ಕೂಡ ಆಗ್ಬೋದು, ಡೌನ್ ಕೂಡ ಆಗ್ಬೋದು. ಅದರದ್ದು ಏನು ರಿಟರ್ನ್ಸ್ ಬರುತ್ತೆ ಅದನ್ನು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಇದನ್ನು ಬಂದು ಈಕ್ವಿಟಿ ಫಂಡ್ಸ್ ಅಂತ ಹೇಳ್ಬೋದು. ಈಕ್ವಿಟಿ ಫಂಡ್ಸಲ್ಲಿ ನಿಮಗೆ ರಿಟರ್ನ್ಸು ವೇರಿ ಆಗಿರುತ್ತೆ. ಥರ್ಡ್ ಬಂದು ಹೈಬ್ರಿಡ್ ಫಂಡ್ಸ್ ಅಂತ ಏನು ಹೇಳಿದ್ರೆ, ಅವರು ನಿಮಗೆ ಮ್ಯಾಕ್ಸಿಮಮ್ ಇವಾಗ ಒಂದು 50% ಡೆಬಿಟ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಇನ್ನು 50% ಬಂದು ಈಕ್ವಿಟಿ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದನ್ನು ಬಂದು ನಾವು ಹೈಬ್ರಿಡ್ ಫಂಡ್ಸ್ ಅಂತ ಹೇಳ್ಬೋದು. ಇವಾಗ ಏನಾಗುತ್ತೆ ಅಂತಂದರೆ, ಇಲ್ಲಿ ಕೆಲವೊಂದು ಕಡೆ ಸ್ಟಾಕ್ಸಲ್ಲೂ ಒಳ್ಳೆ ರಿಟರ್ನ್ಸ್ ಬರುತ್ತೆ, ಇಲ್ಲ ಇನ್ ಕೇಸ್ ಸ್ಟಾಕ್ಸು ಒಂದು ಟೈಮಲ್ಲಿ ಡೌನ್ ಆಗಿರುತ್ತೆ. ಅಂಥ ಟೈಮಲ್ಲಿ ನಿಮಗೆ ಡೆಬಿಟ್ ಫಂಡ್ಸಲ್ಲಿ ಸ್ವಲ್ಪ ರಿಟರ್ನ್ಸ್ ಬರುತ್ತೆ. ಎರಡನ್ನೂ ಸೇರಿಸಿ ಒಂದು ಮ್ಯೂಚುವಲ್ ಫಂಡ್ ಆಗಿರುತ್ತೆ. ಅದನ್ನು ಬಂದು ನಾವು ಹೈಬ್ರಿಡ್ ಫಂಡ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇವಾಗ ನಾವು ಯಾವ ಥರ ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳಿದ್ರೆ, ಇವಾಗ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಾವು ಯಾವ ಥರ ಇನ್ವೆಸ್ಟ್ ಮಾಡಬೇಕು ಮ್ಯೂಚುವಲ್ ಫಂಡ್ಸ್ ಮೇಲೆ ಅಂತ. ಬಂದು ಫಿಸಿಕಲ್ ಅಪ್ಲಿಕೇಶನ್ ಅಂತ ಹೇಳಿದ್ರೆ, ನೀವು ಏನು ಮ್ಯೂಚುವಲ್ ಫಂಡ್ಸ್ನ ಮ್ಯಾನೇಜ್ ಮಾಡ್ತಿರ್ತಾರೆ ಅದರಲ್ಲಿ ನಿಮ್ಮದು ಡಾಕ್ಯುಮೆಂಟೇಷನ್, ಪ್ಯಾನ್ ಕಾರ್ಡ್ ನಂಬರ್ ಆಗಲಿ, ಆಧಾರ್ ಕಾರ್ಡ್ ನಂಬರ್ ಆಗಲಿ, ನಿಮ್ಮ ನೇಮ್ ಆಗಲಿ, ನಿಮ್ಮ ಅಮೌಂಟ್ ಆಗಲಿ, SIP ಅಮೌಂಟ್ ಆಗಲಿ, ಇದನ್ನೆಲ್ಲ ನೀವು ಒಂದು ಫಿಸಿಕಲ್ ಅಪ್ಲಿಕೇಶನ್ಸಲ್ಲಿ ಪ್ರೊವೈಡ್ ಮಾಡ್ತೀರಾ. ಇದನ್ನು ಬಂದು ನೀವು ಫಿಸಿಕಲ್ ಮ್ಯೂಚುವಲ್ ಫಂಡ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಸೆಕೆಂಡ್ ಬಂದು ಆನ್ಲೈನ್ ಅಂತ ಹೇಳಿದ್ರೆ, ಇವಾಗ ಆಲ್ಮೋಸ್ಟ್ ಎಲ್ಲ ಬಂದು ಆನ್ಲೈನಲ್ಲೇ ಅಪ್ಲೈ ಮಾಡ್ತಾರೆ. ಆನ್ಲೈನ್ ಅಂತ ಹೇಳಿದ್ರೆ, ಇವಾಗ ಮ್ಯೂಚುವಲ್ ಫಂಡು ಅಫಿಷಿಯಲ್ ವೆಬ್ಸೈಟ್ಸ್ ಇರುತ್ತೆ, ಆ ವೆಬ್ಸೈಟ್ಸಲ್ಲಿ ನೀವು ಅಪ್ಲೈ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ಇವಾಗ ನಿಪಾನ್ ಇಂಡಿಯಾ ವೆಬ್ಸೈಟ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಅಲ್ಲಿ ಯಾವುದೋ ಮ್ಯೂಚುವಲ್ ಫಂಡ್ಸ್ಗಳನ್ನ ಲಿಸ್ಟ್ ಮಾಡಿರ್ತಾರೆ. ಆ ಮ್ಯೂಚುವಲ್ ಫಂಡ್ನ ನೀವು ಬಂದು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಇದು ಸೆಕೆಂಡ್ ಫಾರ್ಮ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ಬೋದು. ಥರ್ಡ್ ಬಂದು ಮ್ಯೂಚುವಲ್ ಫಂಡ್ ಆ್ಯಪ್ ಅಂತ ಹೇಳಿದ್ರೆ, ಇವಾಗ ನಿಮಗೆ ಗ್ರೋ ಆಗಿರ್ಬೋದು, ಜೆರೋದಾ ಆಗಿರ್ಬೋದು, ನೀವು ಇಲ್ಲೇನು ಮಾಡ್ತೀರಾ ಅಂತ ಅಂದರೆ, ಅವ್ರದ್ದು ಕಂಪನಿ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಇನ್ವೆಸ್ಟ್ ಮಾಡ್ತೀರಾ.
ಅಲ್ಲಿ ನಿಪ್ಪೊಂದು ಮಾತ್ರ ನಿಮಗೆ ಆಪ್ಷನ್ ಸಿಗುತ್ತೆ. ಬಟ್ ಇಲ್ಲಿ ನಿಮಗೆ ವೇರಿಯಸ್ ಆಪ್ಷನ್ ಸಿಗುತ್ತೆ. ಇಲ್ಲ ನಿಪ್ಪೊಂದಾಗಿರ್ಬೋದು, ಇಲ್ಲ HDFCದಾಗಿರ್ಬೋದು, ಇಲ್ಲ ಆ್ಯಕ್ಸಿಸ್ದಾಗಿರ್ಬೋದು, ಇಲ್ಲ ICICIದಾಗಿರ್ಬೋದು. ಈ ಥರ ನಿಮಗೆ ಡಿಫ್ರೆಂಟ್ ಆಪ್ಷನ್ಸ್ಗಳು ಸಿಗುತ್ತೆ. ಅದು ಬಂದು ಮೊಬೈಲ್ ಆ್ಯಪಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಎಕ್ಸಾಂಪಲ್ ಗ್ರೋ, ಇಲ್ಲ ಝೆರೋದಾ, ಇಲ್ಲ ಏಂಜಲ್ ಬ್ರೋಕಿಂಗ್, ಈ ಥರ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದು ಬಂದು ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಇರುತ್ತೆ. ಫೋರ್ತ್ ಬಂದು ನಿಮಗೆ ಇವಾಗ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅಂತ ಹೇಳಿದ್ರೆ, ಇವಾಗ ನಾನು ಮ್ಯೂಚುವಲ್ ಫಂಡ್ನ ನಾನು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಒಂದು ಲೈಸೆನ್ಸ್ ತೊಗೊಂಡಿರ್ತೀನಿ. ಮ್ಯೂಚುವಲ್ ಫಂಡ್ನ ನನ್ನ ಕಡೆಯಿಂದ ನೀವು ನನ್ನ ಹತ್ರ ಬರ್ತೀರಾ, ನನ್ನ ಹತ್ರ ಬಂದು ನಾನು ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತೀರಾ. ಆವಾಗ ನಾನು ನಿಮ್ಮ ಅಮೌಂಟ್ನ ಏನಿರುತ್ತೆ ಅದನ್ನು ನಿಮ್ಮದು ಡಾಕ್ಯುಮೆಂಟೇಷನ್ಸ್ ಎಲ್ಲ ಸಬ್ಮಿಟ್ ಮಾಡಿ ನಾನು ಡಿಸ್ಟ್ರಿಬ್ಯೂಟರ್ ಥರ ವರ್ಕ್ ಮಾಡಿ, ನಾನೊಬ್ಬ ಮೀಡಿಯೇಟರ್ ಥರ ವರ್ಕ್ ಮಾಡಿ ನಿಮ್ಮ ಅಮೌಂಟ್ನ ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ. ಇದನ್ನು ಬಂದು ನಿಮಗೆ ಡಿಸ್ಟ್ರಿಬ್ಯೂಟರ್ ಅಂತ ಹೇಳ್ಬೋದು. ಥರ್ಡ್ ಬಂದೆ ಇನ್ವೆಸ್ಟ್ಮೆಂಟ್ ಮೋಡ್ಸ್ ಅಂತ ಏನಂತ ಹೇಳಿದ್ರೆ, ಇವಾಗ ನೀವು ಮ್ಯೂಚುವಲ್ ಫಂಡ್ಸಲ್ಲಿ 2 ಥರ ಇನ್ವೆಸ್ಟ್ ಮಾಡ್ಬೋದು. ಒಂದೇ ಸಲ ಇವಾಗ ನನ್ನ ಹತ್ರ 1 lakh ಅಮೌಂಟ್ ಇದೆ, ಇಲ್ಲ 5 lakh ಅಮೌಂಟ್ ಇದೆ, ಅದನ್ನು ಬಂದು ಲ್ಯಾಮ್ಸಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ಲ್ಯಾಮ್ಸಮ್ ಅಂತ ಹೇಳಿದ್ರೆ ನೀವಾಗ ಒಂದು 2 lakhs ಇನ್ವೆಸ್ಟ್ ಮಾಡ್ತೀರಾ. ನನಗೆ ಇನ್ನೊಂದು 5 years ಇಲ್ಲ 10 years ನನಗೆ ಅಮೌಂಟ್ ಯಾವುದೇ ಥರ ನನಗೆ ಬೇಡ, ಇವಾಗ ನನಗೆ ಅದ್ರಲ್ಲಿ ನಾನೊಂದು 5 years ಆದಮೇಲೆ ನಾನು ವಿತ್ಡ್ರಾ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಲ್ಯಾಮ್ಸಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ನಾನು ಮತ್ತೆ ಇನ್ನೇನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಲ್ಲ, ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಿ ಬಿಟ್ಬಿಡ್ತೀನಿ. ಇದನ್ನು ಬಂದು ಲ್ಯಾಮ್ಸಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಇನ್ನೊಂದು ಬಂದು ನಾರ್ಮಲಾಗಿ ಎಲ್ಲ ಫಾಲೋ ಮಾಡೋದು ಏನಂತ ಹೇಳಿದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಹೇಳಿದ್ರೆ SIP ಅಂತ ಹೇಳ್ಬೋದು. SIP ಅಂತ ಹೇಳಿದ್ರೆ ನೀವು ಇವಾಗ ಒಂದು ಟೈಮಲ್ಲಿ ಇವಾಗ ಮಂತ್ಲಿ ಆಗಿರ್ಬೋದು, ಇಲ್ಲ 6 months ಒಂದ್ಸಲ ಆಗಿರ್ಬೋದು, ಇಲ್ಲ 3 months ಒಂದ್ಸಲ ಆಗಿರ್ಬೋದು. ಈ ಥರ ನೀವು ಸ್ಪೆಸಿಫಿಕ್ ಅಮೌಂಟ್ ಫಿಕ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ 5,000 ಆಗಿರ್ಬೋದು, 10,000 ಆಗಿರ್ಬೋದು. ನಾನಿವಾಗ ಮಂತ್ಲಿ 5,000 ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲ 10,000 ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ, 10,000 ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ಒನ್ ಇಯರಿಗೆ ನಿಮಗೆ 1,20,000 ಆಗುತ್ತೆ. ಅದು ಇನ್ವೆಸ್ಟ್ಮೆಂಟ್ನ ನೀವು ಕಂಟಿನ್ಯೂಸ್ ಆಗಿ ನಾನು 5 years ಇನ್ವೆಸ್ಟ್ ಮಾಡ್ತೀನಿ, ಮಾರ್ಕೆಟ್ ಅಪ್ ಆದರೂ ಆಗಿರಲಿ ಡೌನ್ ಆದರೂ ಆಗಿರಲಿ, ಅಂಥ ಟೈಮಲ್ಲಿ ನಿಮಗೆ ಅಪ್ ಆಗಿದ್ದಾಗ್ಲೂ ನೀವು ಇನ್ವೆಸ್ಟ್ ಮಾಡ್ತೀರಾ, ಡೌನ್ ಆಗಿದ್ದಾಗ್ಲೂ ಇನ್ವೆಸ್ಟ್ ಮಾಡ್ತೀರಾ. ಇದನ್ನು ಬಂದು ನೀವು SIP ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ನಿಮಗೆ ಡೈರೆಕ್ಟ್ ಮ್ಯೂಚುವಲ್ ಫಂಡು ಮತ್ತು ರೆಗ್ಯುಲರ್ ಮ್ಯೂಚುವಲ್ ಫಂಡ್ಸ್ ಅಂತ ಇರುತ್ತೆ. ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ ಅಂತ ಏನು ಹೇಳಿದ್ರೆ, ಇವಾಗ ನಿಮಗೆ ಸ್ಪೆಸಿಫಿಕ್ಕಾಗಿ ಮ್ಯೂಚುವಲ್ ಫಂಡ್ಸ್ನ ಯಾರು ಜನ್ರೇಟ್ ಮಾಡ್ತಾರೆ ಅಂದರೆ, ಇವಾಗ ಯಾವುದೋ ಒಂದು AMC ಹೌಸ್ ಆಗಿರ್ಬೋದು. AMC ಹೌಸ್ ಅಂತ ಹೇಳಿದ್ರೆ ನಿಮಗೆ ಮ್ಯೂಚುವಲ್ ಫಂಡ್ಸ್ನ ಯಾರು ಮ್ಯಾನೇಜ್ ಮಾಡ್ತಾರೆ ಅವ್ರ ಕಡೆಯಿಂದ ನಾವು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡ್ತೀವಿ. ಇದನ್ನು ಬಂದು ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ಬೋದು. ಇದರಲ್ಲಿ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಇರೋಲ್ಲ, ಬ್ರೋಕರ್ಸ್ ಮತ್ತು ಡಿಸ್ಟ್ರಿಬ್ಯೂಟರ್ಸ್ದು ಇನ್ವಾಲ್ವ್ಮೆಂಟ್ ಇರೋಲ್ಲ. ಇದನ್ನು ಬಂದು ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ನಿಮಗೆ ಎಕ್ಸ್ಪೆನ್ಸ್ ರೇಷಿಯೋ ಕೂಡ ಬಂದು ಕಮ್ಮಿ ಇರುತ್ತೆ. ಎಕ್ಸ್ಪೆನ್ಸ್ ರೇಷಿಯೋ ಕಮ್ಮಿ ಅಂತ ಹೇಳಿದ್ರೆ, ನೀವು ಇವಾಗ ನಾನು ಮ್ಯೂಚುವಲ್ ಫಂಡ್ಸ್ನ ನಾನು ಬೈ ಮಾಡಬೇಕಂತ ಅಂದರೆ, ಇವಾಗ ಮೀಡಿಯೇಟರ್ ಯಾರಾದರೂ ಇರ್ತಾರೆ ಅಂತ ಅಂದ್ಕೊಳ್ಳಿ, ಅವರಿಗೂ ನಾನು ಕಮಿಷನ್ ಪೇ ಮಾಡಲೇಬೇಕಲ್ವಾ. ಸೊ ನೀವು ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನೀವು ಯಾರಿಗೂ ಕಮಿಷನ್ ಕೂಡ ಪೇ ಮಾಡೋ ನೆಸೆಸಿಟಿ ಇರಲ್ಲ. ಸೊ ಅಲ್ಲಿ ನಿಮಗೆ ಎಕ್ಸ್ಪೆನ್ಸ್ ಕಮ್ಮಿ ಇರುತ್ತೆ. ಇದನ್ನು ಬಂದು ನೀವು ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ ರಿಟರ್ನ್ಸ್ ಕೂಡ ಜಾಸ್ತಿ ಇರುತ್ತೆ. ರಿಟರ್ನ್ಸ್ ಏನಕ್ಕೆ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ, ನೀವು ಮೀಡಿಯೇಟ್ರಿಗಾಗಲಿ ಮತ್ತು ಬೇರೆ ಯಾರಿಗಾದ್ರೂ ಆಗಲಿ ಮಾರ್ಕೆಟಿಂಗ್ ಆಗಲಿ ಅಮೌಂಟ್ ಏನೂ ಕೊಡಲ್ಲ. ಸೊ ಇದನ್ನು ಬಂದು ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟು ರಿಟರ್ನ್ಸು ಜಾಸ್ತಿ ಇರುತ್ತೆ, ಎಕ್ಸ್ಪೆನ್ಸ್ ರೇಷಿಯೋ ಕಮ್ಮಿ ಇರುತ್ತೆ. ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ, ನೀವು ಇವಾಗ ಯಾವುದೋ ಇಂಟರ್ಮೀಡಿಯೇಟ್ರಿಂದ ನೀವು ಬೈ ಮಾಡಿರ್ತೀರ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅಂತ ಹೇಳಿದ್ರೆ, ನಾನು ಇವಾಗ ನಿಮಗೆ ಮ್ಯೂಚುವಲ್ ಫಂಡ್ನ ಬೈ ಮಾಡೋಕ್ಕೆ ಸಜೆಷನ್ ಮಾಡ್ತೀನಿ ಅಂತ ಹೇಳಿದ್ರೆ, ನನಗೂ ಸ್ವಲ್ಪ ಕಮಿಷನ್ ಕೊಡ್ತಾರೆ ಇವಾಗ ಮ್ಯೂಚುವಲ್ ಫಂಡ್ ಹೌಸಿಂದ. ಸೊ ಅದು ಬಂದು ನಿಮಗೆ ರೆಗ್ಯುಲರ್ ಮ್ಯೂಚುವಲ್ ಫಂಡ್ಸ್ ಆಗಿರುತ್ತೆ. ಇಲ್ಲಿ ನಿಮಗೆ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಆಗಿರುತ್ತೆ. ಎಕ್ಸ್ಪೆನ್ಸ್ ರೇಷಿಯೋ ಏನಕ್ಕೆ ಜಾಸ್ತಿ ಆಗಿರುತ್ತೆ, ಫಾರ್ ಎಕ್ಸಾಂಪಲ್ ನನಗೆ ಕಮಿಷನ್ ಕೊಡಬೇಕು, ನಾನು ಮಾರ್ಕೆಟಿಂಗ್ ಮಾಡಬೇಕು, ಅದಕ್ಕೂ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಇದು ಬಂದು ನಿಮಗೆ ಸ್ವಲ್ಪ ಲೋ ರಿಟರ್ನ್ಸ್ ಕೊಡುತ್ತೆ. ಬಟ್ ನೀವು ಎರಡರಲ್ಲಿ ಯಾವ ಥರ ಬೇಕಾದರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನನಗೇನು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ರೆಗ್ಯುಲರಾಗಿ ಇನ್ವೆಸ್ಟ್ ಮಾಡ್ಬೋದು. ಇಲ್ಲ ನನಗೆ ಸ್ವಲ್ಪ ನಾಲೆಡ್ಜ್ ಇದೆ ಮ್ಯೂಚುವಲ್ ಫಂಡ್ಸಲ್ಲಿ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಥರ್ಡ್ ಬಂದು ನಿಮಗೆ 3 ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸಲ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ. ಒಂದು ಬಂದು ಗ್ರೋತ್ ಆಪ್ಷನ್ ಅಂತ ಏನು ಹೇಳಿದ್ರೆ, ಮ್ಯೂಚುವಲ್ ಫಂಡ್ಸಲ್ಲಿ ಏನು ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನೊಂದು ಮ್ಯೂಚುವಲ್ ಫಂಡ್ ಮೇಲೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಅದರಲ್ಲಿ ನಿಮಗೆ ಏನು ಗ್ರೋತ್ ಆಗುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಕಂಪನಿ ಸ್ಟಾಕು 1,000 rupeesಗೆ ನಾನು ಇನ್ವೆಸ್ಟ್ ಮಾಡಿರ್ತೀನಿ, ಅದು 2,000 rupeesಗೆ ಹೋಗುತ್ತೆ.
ಅದರಲ್ಲಿ ಮಧ್ಯದಲ್ಲಿ ಡಿವಿಡೆಂಡ್ ಎಕ್ಸ್ಟ್ರಾ ಪೇ ಮಾಡ್ತಾರೆ, ಆಯಿತಾ. ಅದನ್ನು ಮತ್ತೆ ರೀಇನ್ವೆಸ್ಟ್ ಮಾಡ್ತೀವಿ. ಸೊ ಇದನ್ನು ಬಂದು ಗ್ರೋತ್ ಆಪ್ಷನ್ಸ್ ಅಂತ ಹೇಳ್ಬೋದು. ಮಧ್ಯದಲ್ಲಿ ನಾವು ಯಾವುದು ವಿತ್ಡ್ರಾ ತೊಗೊಳ್ಳಲ್ಲ, ಯೂನಿಟ್ಸ್ ಏನಿರುತ್ತೆ ಅಷ್ಟೇ ಇರುತ್ತೆ. ಬಟ್ NAV ಅಂತ ಏನು ಹೇಳ್ತೀವಿ, NAV ಅಂದರೆ ನೆಟ್ ಅಸೆಟ್ ವ್ಯಾಲ್ಯೂ ಅಂತ. ಮ್ಯೂಚುವಲ್ ಫಂಡು ಅಸೆಟ್ ವ್ಯಾಲ್ಯೂ, ಇವಾಗ ಮ್ಯೂಚುವಲ್ ಫಂಡು ಅಸೆಟ್ಸ್ ವ್ಯಾಲ್ಯೂಸು ಫಿಕ್ಸ್ ಆಗಿರುತ್ತೆ. 100 ರೂಪೀಸ್, 200 ರೂಪೀಸ್, 300 ರೂಪೀಸ್ ಆ ಥರ ಫಿಕ್ಸ್ ಆಗಿರುತ್ತೆ. ಅದು ಜಾಸ್ತಿ ಆಗ್ತಿರುತ್ತೆ. ಇದನ್ನು ಬಂದು ನಾವು ಗ್ರೋತ್ ಆಪ್ಷನ್ ಅಂತ ಹೇಳ್ಬೋದು. ಡಿವಿಡೆಂಡ್ ಪೇಔಟ್ ಆಪ್ಷನ್, ಸೆಕೆಂಡ್ ಬಂದು ಡಿವಿಡೆಂಡ್ ಪೇಔಟ್ ಆಪ್ಷನ್ ಆಗಿರುತ್ತೆ. ಡಿವಿಡೆಂಡ್ ಪೇಔಟ್ ಆಪ್ಷನ್ ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ಶೇರ್ಸ್ನ ಮ್ಯೂಚುವಲ್ ಫಂಡ್ಸ್ ಬೈ ಮಾಡಿರ್ತಾರೆ. ಅದನ್ನು ನಿಮಗೆ ಇಯರ್ಲಿ ಇಷ್ಟು % ಡಿವಿಡೆಂಡ್ ಡಿಕ್ಲೇರ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಒಂದು 10 ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ, 10 ಕಂಪ್ನಿಯಿಂದ ಸ್ವಲ್ಪ ಡಿವಿಡೆಂಡ್ ಬರುತ್ತೆ. ಅದನ್ನು ನಿಮಗೆ ಡಿವಿಡೆಂಡ್ ಥರದಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಇದು ಬಂದು ಅವ್ರು ಮತ್ತೆ ಯಾವುದೇ ಥರ ಡಿವಿಡೆಂಡ್ ಏನು ಬಂದಿರುತ್ತೆ ಅದನ್ನು ರೀಇನ್ವೆಸ್ಟ್ ಮಾಡಲ್ಲ. ಇದನ್ನು ಬಂದು ನಿಮಗೆ ಡಿವಿಡೆಂಡ್ ಪೇಔಟ್ ಆಪ್ಷನ್ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ ನೆಟ್ ಅಸೆಟ್ ವ್ಯಾಲ್ಯೂ ಕಮ್ಮಿ ಇರುತ್ತೆ, ಬಟ್ ನಿಮಗೆ ಇಯರ್ಲಿ ನಿಮಗೆ ಡಿವಿಡೆಂಡ್ ಪೇ ಆಗುತ್ತೆ ಈ ಥರ ಮ್ಯೂಚುವಲ್ ಫಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ. ಥರ್ಡ್ ಆಪ್ಷನ್ ಬಂದು ಡಿವಿಡೆಂಡ್ ರೀಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂತ. ಡಿವಿಡೆಂಟ್ ರೀಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂತ ಹೇಳಿದ್ರೆ, ನೀವು ಇದರಲ್ಲಿ ಡಿವಿಡೆಂಡ್ನ ಪೇ ಮಾಡ್ತೀರಾ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಡಿವಿಡೆಂಡ್ನ ಒಂದು ಕಂಪ್ನಿ ಪೇ ಮಾಡಿರುತ್ತೆ, ಓಕೆನಾ. ಡಿವಿಡೆಂಡ್ನ ಫಾರ್ ಎಕ್ಸಾಂಪಲ್ 10 ಕಂಪನೀಸ್ ಇಂದ ಡಿವಿಡೆಂಡ್ ಬಂದಿರುತ್ತೆ. ಸೊ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಡಿವಿಡೆಂಡ್ ಪೇ ಮಾಡಿದ್ರಲ್ಲಿ ಏನಾಗುತ್ತೆ, ಇವಾಗ ನೆಟ್ ಅಸೆಟ್ ವ್ಯಾಲ್ಯೂ ಅದರಲ್ಲಿ ಇನ್ಕ್ರೀಸ್ ಆಗೋಲ್ಲ, ಬಟ್ ನಿಮ್ಮದು ಯೂನಿಟ್ಸ್ 1 ಇರುತ್ತೆ ಇಲ್ಲ 2 ಇರುತ್ತೆ. ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅದು 3 ಆಗ್ಬೋದು, 2 ಇರೋದು 3 ಆಗ್ಬೋದು, ಇಲ್ಲ 1 ಇರೋದು 2 ಆಗ್ಬೋದು. ಆ ಥರ ನಿಮಗೆ ಡಿವಿಡೆಂಟು ಮತ್ತು ರೀಇನ್ವೆಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ನೆಟ್ ಅಸೆಟ್ ವ್ಯಾಲ್ಯೂ ಬಂದು ನಿಮಗೆ ಸೇಮ್ ಇರುತ್ತೆ. ಬಟ್ ಏನಂತ ಅಂದರೆ ಕ್ವಾಂಟಿಟಿ ಜಾಸ್ತಿ ಆಗ್ತಿರುತ್ತೆ. ಇದನ್ನು ಬಂದು ಡಿವಿಡೆಂಡ್ ರೀಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂತ ಹೇಳ್ಬೋದು. ಫೈನಲಿ ಬಂದು ರಿಸ್ಕೋಮೀಟರ್ ನಿಮಗೆ ಎಲ್ಲ ಮ್ಯೂಚುವಲ್ ಫಂಡ್ ಅವ್ರದ್ದು ಅಫಿಷಿಯಲ್ ವೆಬ್ಸೈಟಲ್ಲಿ ವಿಸಿಟ್ ಮಾಡಿದಾಗ ನಿಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ 6 ಟೈಪ್ಸ್ ಆಫ್ ರಿಸ್ಕೋಮೀಟರ್ಸ್ ಇರುತ್ತೆ. ಲೋ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಫುಲ್ ಹೈಬ್ರಿಡ್ ಅಲ್ಲ, ನೀವೇನಂತ ಹೇಳಿದ್ರೆ ಯಾವುದೋ ಫುಲ್ ಲಾರ್ಜ್ ಕ್ಯಾಪ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ಇಲ್ಲ ಲಾರ್ಜ್ ಕ್ಯಾಪ್ ಡೆಬಿಟ್ ಫಂಡ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ಅಲ್ಲಿ ನಿಮಗೆ ರಿಸ್ಕ್ ಬಂದು ತುಂಬ ಕಮ್ಮಿ ಇರುತ್ತೆ. ಲೋ ಟು ಮಾಡ್ರೇಟ್ ಅಂತ ಹೇಳಿದ್ರೆ ರಿಸ್ಕ್ ಬಂದು ಲೋಗಿಂತ ಸ್ವಲ್ಪ ಜಾಸ್ತಿ. ಇವಾಗ ಫಾರ್ ಎಕ್ಸಾಂಪಲ್ ಡೆಬಿಟ್ ಫಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ, ಮತ್ತು ಡೆಬಿಟ್ ಫಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ, ಸ್ವಲ್ಪ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಅದು ಲೋ ಟು ಮಾಡ್ರೇಟ್ ಇರುತ್ತೆ. ಹೈ ಅಂತ ಹೇಳಿದ್ರೆ ನಿಮಗೆ ಅದರಲ್ಲಿ ಹೈ ಇರುತ್ತೆ. ನಿಮಗೆ ಏನಂತ ಹೇಳಿದ್ರೆ, ನೀವು ಯಾವುದೇ ಮ್ಯೂಚುವಲ್ ಫಂಡ್ಸ್ದು ಅವ್ರ ಅಫಿಷಿಯಲ್ ವೆಬ್ಸೈಟ್ ವಿಸಿಟ್ ಮಾಡಿದಾಗ ಅಲ್ಲಿ ನಿಮಗೆ ರಿಸ್ಕೋಮೀಟರ್ದು ಒಂದು ಆಪ್ಷನ್ ಸಿಗುತ್ತೆ. ಸೊ ಅದರಲ್ಲಿ ನಿಮಗೆ ಇವಾಗ ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟಿಗೆ ರಿಸ್ಕ್ ಹೈ ಇದೆಯಾ ಲೋ ಇದೆಯಾ ಅದು ಶೋ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆನೇ ನೀವು ಇದನ್ನು ಫಸ್ಟು ರಿಸ್ಕೋಮೀಟರ್ನ ಏನಿದೆ, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ, ನಾನು ಜಾಸ್ತಿ ರಿಸ್ಕ್ ತೊಗೊಂಡು ನಾನು ಒಂದು 5 ಇಯರ್ಸ್ ಬಿಟ್ಟು ನಾನು ಅದರಿಂದ ಜಾಸ್ತಿ ರಿಟರ್ನ್ಸ್ನ ಬೇಕು ಅಂತ ಹೇಳಿದ್ರೆ ನೀವು ಹೈ ರಿಸ್ಕ್ ಇರೋ ಮ್ಯೂಚುವಲ್ ಫಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಇಲ್ಲ ನಾನು ಮಧ್ಯದಲ್ಲಿ ಯಾವಾಗಲೂ ಅಮೌಂಟ್ ವಿತ್ಡ್ರಾ ಮಾಡಬೇಕು, ನಾನು ಫುಲ್ ಕಂಪ್ಲೀಟ್ ಸೇಫರ್ ಸೈಡಲ್ಲಿ ಇರಬೇಕು ಅಂತ ಅಂದರೆ ಲೋ ರಿಸ್ಕೋಮೀಟರ್ ಇಲ್ವಾ ಲೋ ಆರ್ ಮಾಡ್ರೇಟ್ ರಿಸ್ಕೋಮೀಟರ್ ಮೇಲೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಈ ಥರ ನಿಮಗೆ ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಆಪ್ಷನ್ಸ್ ಇರುತ್ತೆ. ಫ್ರೆಂಡ್ಸ್, ಮ್ಯೂಚುವಲ್ ಫಂಡ್ಸ್ ಮೇಲೆ ಈ ಥರ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.